ದಲಿತರ ಮೇಲೆ ದರ್ಪವನ್ನ ತೋರಿದ್ರ ಮಾಜಿ ಶಾಸಕ ಅನ್ನುವಂಥ ಪ್ರಶ್ನೆ. ಮಾಜಿ ಶಾಸಕ ಬಸವರಾಜ ದಡೇಸಗೂರು ದರ್ಪವನ್ನ ತೋರಿದ್ದಾರೆ. ಚಪ್ಪಲಿ ಹಿಡಿದು ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವಂಥದ್ದು. ಬಸವರಾಜ ದಡೇಸಗೂರು ವಿರುದ್ಧ ದಲಿತರ ಭೂಮಿ ಕಬಳಿಕೆ ಆರೋಪವನ್ನ ಮಾಡಲಾಗ್ತಾ ಇದೆ. ಕಳೆದ ಬಾರಿ ಶಾಸಕರಾಗಿದ್ದಂಥವ್ರು, ಬಿಜೆಪಿಯ ಶಾಸಕರಾಗಿದ್ದಂಥವ್ರು, ಈಗ ಮಾಜಿ ಶಾಸಕ. ದಲಿತರ ಭೂಮಿ ಕಬಳಿಕೆ ಆರೋಪವನ್ನು ಇವ್ರ ಮೇಲೆ ಮಾಡಲಾಗ್ತಾ ಇದೆ. ಅದನ್ನ ಪ್ರಶ್ನಿಸಲಿಕ್ಕೆ ಹೋದಂಥವರ ಮೇಲೇನೆ ಹಲ್ಲೆಗೆ ಯತ್ನ ಮಾಡಲಾಗಿರುವಂತ ಆರೋಪ. ಚಪ್ಪಲಿ ಹಿಡಿದು ಹಲ್ಲೆಗೆ ಯತ್ನಿಸ್ತಾ ಇರುವಂತ ವಿಡಿಯೋ ಕೂಡ ವೈರಲ್ ಆಗಿದೆ. ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ದಡೇಸಗೂರಿನಲ್ಲಿ ಈ ಘಟನೆ ನಡೆದಿದೆ. ಜಗಳ ಹಚ್ಕೊಂತೀನಿ ನಿಮ್ಮನ್ನು ಮೊನ್ನೆ ಕರೆದು ಏನಂತ ಹೇಳಿನಿಲ್ಲ ಮಂತೇಳಿ ಲೇ ಮೊನ್ನೆ ಏನಂತ ಹೇಳಿ ಬಡಿ ನಿಮ್ಗೆ ಎಷ್ಟು ಹೇಳ್ಬೇಕಲ್ಲ ಲೇ ನನ್ನ ಮಗನೇ ಒಲಿತೀನಿ ನಡ್ರಿ ಬರ್ ನೋಡ್ರಿ ಜಗಳ ಹಚ್ಕೊಂತೀನಿ ನಿಮ್ಮನ್ನು ಮೊನ್ನೆ ಕರೆದು ಏನಂತ ಹೇಳಿನಿಲ್ಲ ಮಂತೇಳಿ ಲೇ ಮೊನ್ನೆ ಏನಂತ ಹೇಳಿ ಬಡಿ ತಮ್ಮ ಮೇಲಿನ ಆರೋಪದ ಬಗ್ಗೆ ದಡೇಸಗೂರ ಏನು ಹೇಳಿದ್ರು ಒಮ್ಮೆ ಕೇಳೋಣ. ದೇವದಾಸರು ಸರ್ಕಾರ ಕೊಟ್ಟಂತ ಲ್ಯಾಂಡು ಅಲಾಟ್ಮೆಂಟ್ ಮಾಡಿ ಬಂಗಾರಪ್ಪ ಚೀಫ್ ಮಿನಿಸ್ಟರ್ ಆದಾಗ ದೇವದಾಸರಿಗೆ ಇಡೀ ಸಿಂಧನೂರರ ಹಲವಾರು ಹಳ್ಳಿಯರಿಗೆ ಲ್ಯಾಂಡ್ ಕೊಟ್ಟಾರ. ಅವರು ಇವತ್ತು ದೇವದಾಸರು ಏನು ಮಾಡ್ಯಾರಂದ್ರೆ 3 ಎಕರೆ ಇದ್ದಂಥ ಪೈಕಿ 1.5 ಎಕರೆ ನೀರಿಗೆ ಬಿಟ್ಟಾರ. 1.5 ಎಕರೆ ತಾವು ಹಚ್ಕೊಂಡು ತಿಂತ್ಕೊಂತ ಇದ್ದಾರೆ, ನಾಟಿ ಮಾಡ್ತಾ ಇದ್ದಾರೆ. 3 ಎಕರೆ ಗೌರ್ಮೆಂಟ್ ಅಲಾಟ್ಮೆಂಟ್ ಮಾಡೈತಿ, ಅದನ್ನು 1.5 ಎಕರೆ ಯಾರಿಗೆ ಬಿಟ್ಟಾರ? ನೀರು ಕೊಟ್ಟಂತರಿಗೆ, ಡ್ರೈ ಲ್ಯಾಂಡ್ ಅದು. ಇವಾಗ ಪಾಪ ಅವರು ಭತ್ತ ಬೆಳೀತಾ ಇದ್ದಾರ. ಅದು ಬಿಟ್ಟು ಬೇರೆ ಪ್ರಾಬ್ಲಮ್ ಏನೂ ಇಲ್ಲ. ಅಲ್ಲಿ ಯಾರು ಕಬ್ಜೆ ಮಾಡ್ಕೊಂಬೋತಾರೆ? ಈ ಕಾಲಕ್ಕೆ ದೇವದಾಸರ ಭೂಮಿ ಗೌರ್ಮೆಂಟ್ ಕೊಟ್ಟು ಲ್ಯಾಂಡ್ ಕಬ್ಜೆ ಮಾಡೋಕ್ಕಾಗತ್ತೇನಪ್ಪ? ಸುಳ್ಳು ಹೇಳ್ತಾ ಇದ್ದಾರೆ. ಇವಾಗ ವಾಸ್ತುತಿ ತಿಳ್ಕೊಂಬಲ್ಲಪ್ಪ, ಹೆಂಗ್ರಿಯಪ್ಪ ಈಗ ಬಡವ್ರು ಬದುಕಂತ ಸಿಚುವೇಶನ್ ಹೆಂಗೆ ಅಂದ್ರೆ ನೀವಿರೋ ಆ್ಯಕ್ಷನ್ಗೂ ಅವ್ರು ಹೇಳೋ ಆರೋಪಕ್ಕೂ ಅದು ಒಂದಕ್ಕೊಂದು ಸಿಂಕ್ ಆಗೋ ಥರ ಇದೆ. ಸರಿ, ನಾವು ಕೂಡ ಹಳ್ಳಿಯಲ್ಲಿ ಬದುಕ್ತೀವಿ, ಎಲ್ಲ ಧರ್ಮದರ್ತೈತಿ, ಚೆನ್ನಾಗಿ ಗೌರವದಿಂದ ಬದುಕಬೇಕಲ್ಲ. ನೀನು ಆಯ್ತು ನಮ್ಮ ಇವಾಗ ಹಳ್ಳಿ ಭಾಷೆಯಲ್ಲಿ ನಮ್ಮ ಕುಲದ ಹುಡುಗ ಒಬ್ಬನ ಯಾವನ ತಪ್ಪು ಮಾಡಿಬಿಟ್ರೆ ಇಡೀ ಕುಲಕ್ಕೂ ಕೆಟ್ಟ ಹೆಸರು ಬರ್ತೈತಪ್ಪ. ಇವರೇನು ಜನಪ್ರತಿನಿಧಿಗಳ ಅಥವಾ ರೌಡಿಗಳ ಅನ್ನುವ ರೀತಿಯಲ್ಲಿ ಪ್ರಶ್ನೆಗಳನ್ನ ಆ ಕ್ಷೇತ್ರದ ಜನನೇ ಮಾತಾಡ್ತಾ ಇದ್ದಾರೆ. ಬಿಕಾಸ್ ಮಾತೆತ್ತಿದ್ರೆ ಕೆಟ್ಟ ಮಾತು ಮಾತಾಡಿರುವಂಥದ್ದು, ಚಪ್ಪಲಿಯನ್ನ ಇಟ್ಕೊಂಡು ಒಡಲಿಕ್ಕೆ ಹೋಗಿರುವಂಥದ್ದು, ಸಹಜವಾಗಿ ಈ ಪ್ರಶ್ನೆಗಳು ಇಂಥವ್ರನ್ನ ನಾವು ಆಯ್ಕೆ ಮಾಡಿದ್ದು ಅಂತ ಜನ ಇನ್ನೊಮ್ಮೆ ಚಿಂತನೆ ಮಾಡಬೇಕಾಗಿದೆ. ಈಗ ಓಕೆ, ಅವರನ್ನು ಸೋಲಿಸಿದ್ದಾರೆ ಮಾಜಿ ಶಾಸಕ, ಬಟ್ ಇನ್ನು ಮುಂದೆ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಇಂಥ ವಿಚಾರಗಳು ಸಹಜವಾಗಿ ಸದ್ದು ಮಾಡ್ತವೆ. ನೋಡೋಣ ಏನು ಯಾವ್ಯಾವ ರೀತಿಯಾಗಿ ಅಲ್ಲಿನ ಜನರು ತೀರ್ಮಾನವನ್ನ ಮಾಡ್ತಾರೆ ಅಂತ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.